ಹಳೆ ಕಾಲದ ಮನೆಗಳಲ್ಲಿ ಆ ಸಿಂಹದ್ವಾರ ಯಾಕೆ ಅಷ್ಟು ಕುಬ್ಜವಾಗಿರತ್ತೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಅಯ್ಯೋ, ಅವತ್ತಿನ ಜನ ಗಿಡ್ಡ ಇದ್ರು ಅಂತ ಅನ್ಕೋಬೇಡಿ. ಅದರ ಹಿಂದೆ ಒಂದು ಅದ್ಭುತ ಜೀವನ ಪಾಠ ಅಡಗಿದೆ. ನಮ್ಮ ಹಿರಿಯರು ಹೇಳ್ತಾರೆ, ತಗ್ಗಿ ಬಗ್ಗಿ ನಡೆದವನೇ ದೊಡ್ಡವನು. ಈ ಚಿಕ್ಕ ಬಾಗಿಲು ನಮಗೆ ಪ್ರತಿ ಬಾರಿ ಮನೆಯೊಳಗೆ ಬರುವಾಗ ಆ ಅಹಂಕಾರವನ್ನ ಬಾಗಿಲ ಆಚೆ ಬಿಟ್ಟು ಬರಬೇಕು ಅಂತ ನೆನಪಿಸುತ್ತೆ. ನೀವು ಯಾರೇ ಇರಲಿ, ಎಷ್ಟೇ ದೊಡ್ಡವರಾಗಿರಲಿ, ಈ ಮನೆಯೊಳಗೆ ಬರುವಾಗ ವಿನಯವಂತರಾಗಿ ಬರಬೇಕು ಅನ್ನೋದೇ ಇದರ ಮೊದಲ ಉದ್ದೇಶ. ಎರಡನೆಯದು ಗೌರವ ಮತ್ತು ಶ್ರದ್ಧೆ. ಬಾಗಿಲಿನ ಮೇಲೆ ಅಥವಾ ಎದುರಿಗೆ ದೇವರ ಭಾವಚಿತ್ರ ಇರುತ್ತೆ. ನಾವು ತಲೆ ಬಾಗಿಸಿ ಒಳಗೆ ಬಂದಾಗ ತಿಳಿಯದೆಯೇ ಆ ದೈವ ಶಕ್ತಿಗೆ ನಮಸ್ಕರಿಸಿದ ಹಾಗೆ ಆಗುತ್ತೆ. ಇದು ನಮ್ಮ ಭವ್ಯ ಸಂಸ್ಕೃತಿಯ ಸಂಸ್ಕಾರ. ಅಷ್ಟೇ ಅಲ್ಲ, ಇದರ ಹಿಂದೆ ಒಂದು ಭದ್ರತೆಯ ರಹಸ್ಯ ಕೂಡ ಇದೆ. ಆ ಕಾಲದಲ್ಲಿ ಶತ್ರು ಅಥವಾ ಕಳ್ಳ ಒಳಗೆ ಬರಬೇಕಾದ್ರೆ ಬಾಗಿ ಅನಿವಾರ್ಯವಾಗಿ ಬರಬೇಕಿತ್ತು. ಆಗ ಮನೆಯ ಮಾಲೀಕನಿಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತಿತ್ತು. ಇಂದಿನ ಅದ್ದೂರಿ ಮನೆಗಳಲ್ಲಿ ಈ ವಿನಯದ ಬಾಗಿಲುಗಳು ಕಾಣೆಯಾಗ್ತಿರಬಹುದು, ಆದ್ರೆ ಈ ತತ್ವ ಮಾತ್ರ ಸದಾ ಇರಬೇಕು. ನಮ್ಮ ಈ ಪರಂಪರೆಯ ಬಗ್ಗೆ ಹೆಮ್ಮೆ ಇದ್ರೆ ಈ ವಿಡಿಯೋ ಶೇರ್ ಮಾಡಿ, ಪೂರ್ಣಿಮಾ ಡೈರೀಸ್ ಫಾಲೋ ಮಾಡಿ.